ಆ್ಯಕ್ಟಿಂಗ್ ಚೆನ್ನಾಗಿದೆ. ಗಿಲ್ಲಿಯವ್ರ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಅಲ್ಲೇ ಹೇಳಿ ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್? ನಾನೇ ಪಾತ್ರ ಮಾಡಿದ್ದೀನಿ. ಅದೇ ಗೊತ್ತಾ, ಅದೇ ಹೇಳಿ ಹೇಗಿತ್ತು ಆಡಿಯನ್ಸ್ ಜೊತೆ ಸಿನಿಮಾ ನೋಡಿದ್ದೀರಾ ನೀವು? ನಾನು ನೋಡಿದ್ದೆ. ಏನಿಲ್ಲ, ಈ ಕಾಮಿಡಿ ಫಿಲಮಲ್ಲಿ ಒಂದು ಡೇವಿಡ್ ಪಾತ್ರ ನಾನು ಮಾಡಿದ್ದೀನಿ. ತುಂಬ ಖುಷಿ ಆಯಿತು. ಯಾಕೆಂತಂದರೆ ನನಗೆ ಕಾಮಿಡಿ ಅನ್ನೋದು ಸಿಕ್ಕಾಪಟ್ಟೆ ಇಂಟ್ರೆಸ್ಟು ನನಗೆ. ಒಂದು ಈ ಕಾಮಿಡಿ ಮಾಡೋವಂಥ ಜನದಲ್ಲಿ ಸೇರ್ಕೊಂಡಂಥ ಸಿನಿಮಾ ಮಾಡಿದ್ನಲ್ಲ, ಇಲ್ಲ ಒಂಥರ ಜನಗಳನ್ನ ನೋಡ್ಬಿಟ್ಟು ಒಂದು ಉತ್ಸಾಹ. ನೆಕ್ಸ್ಟು ಕಾಮಿಡಿಗೆ ಒತ್ತು ಕೊಡಬೇಕು ಅಂತ ನನಗನ್ಸುತ್ತೆ. ನಾನು ಕಾಮಿಡಿ ಆದ್ರೂ ನಾನು ಕಾಮಿಡಿ ಆ್ಯಕ್ಟಿಂಗ್ ಅಷ್ಟೊಂದು ನನಗೆ ಗೊತ್ತಿಲ್ಲ. ಅದು ನಾನು ಎರಡು ಮೂರು ಫಿಲಮ್ ಮಾಡಿದ್ದೀನಿ. ನಾನು ಹೀರೋ ಆಗಿ ಮಾಡಿದ್ದೀನಿ, ಒಂದೆರಡು ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ದಿನ ಗ್ಯಾಪ್ ಇತ್ತು. ಒಂದು ಹೆಚ್ಚು ಕಮ್ಮಿ ಒಂದು 10 ವರ್ಷ ಆಗಿತ್ತು ನಾನು ಹಿಂದೆ ಹೀರೋ ಮಾಡಿದ್ದೆ, ಒಂದೆರಡು ಫಿಲಮ್ಮು. ಆಮೇಲೆ ಸಿನಿಮಾ ಏನು ಬೇಡ ಅಂತ ಆರಾಮಾಗಿ ಒಂದು ತೋಟದಲ್ಲಿ ಕೆಲಸ ಮಾಡ್ಕೊಂಡು ಇದ್ಬಿಟ್ಟಿದ್ದೆ. ಅವರು ಬಂದುಬಿಟ್ಟು ನನ್ನ ಲೊಕೇಶನ್ ನೋಡೋಕೆ ಬಂದುಬಿಟ್ಟು ನನ್ನನ್ನು ಪಾತ್ರ ಮಾಡಲೇಬೇಕು, ನೀವು ಇಂಥ ಒಂದು ಒಳ್ಳೆ ವಿಲನ್ಗೆ ನೀವು ಶೂಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪಾತ್ರ ಕೊಟ್ಟರು. ನಾನೇ ಒಂದು ಸಣ್ಣ ಪಾತ್ರ ಏನೋ ಕೊಡ್ತಾರೆ ಅಂದ್ಕೊಂಡಿದ್ದೆ. ಅದು ನೋಡಿದ್ರೆ ಒಂದು ಒಳ್ಳೆ ಪಾತ್ರ ಎಲ್ಲ ಕುಡಿಸೋಂಥ ಪಾತ್ರ ಕೊಟ್ಟರು. ನನಗೆ ಒಂಥರ ಸಮಾಧಾನ ಆಯಿತು. ಮೂವಿ ಬಂತು ಸೂಪರ್ ಅಣ್ಣ. ಗಿಲ್ಲಿ ನಟ ಕಾಮಿಡಿ ಮಾತ್ರ ಅಲ್ಲ. ಡ್ರ್ಯಾಗನ್ ಮಂಜು ಸರ್ ಒಂದು ಸೂಪರ್ ಆಗಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿತ್ತು ಸರ್. ಮೂವಿ ಎಲ್ಲರೂ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ಬಿಟ್ಟು ಮೂವಿ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಬಂದು ನೋಡಿ. ಮೂವಿ ಸೂಪರ್ ಆಗಿದೆ ಸರ್. ಕಾಮಿಡಿ ಪ್ಲಸ್ ಸ್ಟೋರಿ. ಹಾಗೆ ಹೇಳ್ತಾ ಇದ್ರಲ್ಲ, ಅವ್ರು ಹೇಳಿದಾಗ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಫ್ಯಾಮಿಲಿ ಮಸ್ಟ್ ಶೂಟ್ ಬಂದು ಫಿಲಿಮ್ ನೋಡಿ ತುಂಬ ಸೂಪರ್ ಆಗಿದೆ. ಅದೇ ಸರ್, ಫಿಲಿಮ್ ಕಾಮಿಡಿ ಮತ್ತು ಸ್ಟೋರಿ ಎರಡು ಇಷ್ಟ ಆಯಿತು. ಮತ್ತು ಸೆಂಟ್ರಲ್ ಬರೋ ಟ್ವಿಸ್ಟ್ಗಳು ಸಖತ್ ಇಷ್ಟ ಆಯಿತು. ಮತ್ತು ತುಂಬ ಚೆನ್ನಾಗಿದೆ. ಗಿಲ್ಲಿ ಮತ್ತು ಗೌರವ್ರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸ್ಟಾರ್ಟಿಂಗಿಂದ ಕೊನೆವರೆಗೂ ತುಂಬ ನಕ್ಕಿದ್ದೀವಿ. ಡ್ರ್ಯಾಗನ್ ಮಂಜು ಸರ್ ಒಂದು ಪರ್ಫಾರ್ಮೆನ್ಸ್ ತುಂಬ ಹೈಲೈಟ್ ಆಗಿದೆ. ಸಕ್ಕತ್ತಾಗಿತ್ತು, ಚೆನ್ನಾಗಿತ್ತು ಸರ್. ಓವರಾಲ್ ಸಿನಿಮಾ ತುಂಬ ಚೆನ್ನಾಗಿತ್ತು ಸರ್. ನಿಮಗೆ ಗಿಲ್ಲಿಯವ್ರ ಆ್ಯಕ್ಟಿಂಗ್ ಇಷ್ಟ ಆಯ್ತು ಸರ್? ಗಿಲ್ಲಿಯವರೇ ಫಸ್ಟೇ ನಮ್ಗೆ ಹಾಫ್ ಸ್ಕ್ರೀನೇ ಇಷ್ಟ. ಅವರಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಿಗ್ ಬಾಸ್ ಎಷ್ಟು ಖುಷಿ ಆಯಿತು, ಅದೇ ಥರ ಇಲ್ಲಿ ತುಂಬ ಖುಷಿ ಆಯಿತು ಸರ್ ಈ ಫಿಲಮ್ ನೋಡಿ. ಥ್ಯಾಂಕ್ ಯು ಸರ್. ಮೂವಿ ತುಂಬ ಚೆನ್ನಾಗಿದೆ. ಕಾಮಿಡಿ ಅಂತೂ ಅಲ್ಟಿಮೇಟ್ ಆಗಿದೆ. ಓಕೆ, ಈ ವೀಕೆಂಡ್ಲಿ ಬೆಸ್ಟ್ ಮೂವಿ ಅಂದರೆ ಇದೆ. ಸೂಪರ್ ಬೀಟ್ ಆಗಿದೆ. ಆ್ಯಂಡ್ ಕಾಮಿಡಿ ಅಂತೂ ಕಾಮಿಡಿನೇ ಮೂವಿ. ಜಸ್ಟ್ ಸ್ಟೋರಿ ಚೆನ್ನಾಗಿದೆ, ಪ್ರೊಡಕ್ಷನ್ ವ್ಯಾಲ್ಯೂಸ್ ಚೆನ್ನಾಗಿ ಕಾಣ್ತಿದೆ, ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬ ಕೆಲಸ ಮಾಡಿದೆ. ಓಕೆ, ನೈಸ್ ಮೂವಿ. ತುಂಬ ಖುಷಿ ಆಯ್ತು ಮ್ಯಾಮ್. ಅದು ತುಂಬ ಸುಮಾರು ದಿವಸ ಆದಮೇಲೆ ದೊಡ್ಡವ್ರು ನೋಡಿದ್ದು. ನಾನು ಡ್ರ್ಯಾಗನ್ ಸರ್ನ ಲಾಸ್ಟ್ ಫಿಲ್ಮ್ ಮೂವಿ ನೋಡಿದ್ದು. ಅದನ್ನು ಸಾಧುಕ್ ಹೋಗಿದ್ದವ್ರನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೆ ಸರ್ನ. ಇಲ್ಲ ಈ ಮೂವಿಲಿ ಹಾಕ್ಕೊಂಡಿದ್ದಾರೆ. ಅವ್ರು ಆ್ಯಕ್ಚುಲಿ ಆ ಮೂವಿ ತಿಂದ್ಬಿಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಇವರು ಗಿಲ್ಲಿಯವ್ರ ಬಗ್ಗೆ ಹೇಳೋದಿಲ್ಲ, ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮೂವಿ ತುಂಬ ಡೈಲಾಗ್ಸ್ ಬಂದಿದ್ದಾರೆ. ಎಲ್ಲನೂ ಸೂಪರ್ ಆಗಿತ್ತು. ಒಬ್ಬರು ಆ್ಯಕ್ಟಿಂಗ್ ಒಂದು ಡಲ್ ಆಗಿದೆ. ತುಂಬ ಚೆನ್ನಾಗಿದೆ. ಖುಷಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಡೈರೆಕ್ಷನ್ ವೆರಿ ನೈಸ್. ಇವರ್ ಈಚ್ ಆ್ಯಂಡ್ ಎವ್ರಿ ಡೈಲಾಗ್ ಡೆಲಿವರಿ. ಆಮೇಲೆ ಎಲ್ಲರಿಗೂ ಕೊಟ್ಟಿರೋ ಪಾತ್ರಗಳು ಎಲ್ಲರೂ ಕರೆಕ್ಟಾಗಿ ಮಾಡಿದ್ದಾರೆ. ಹೀರೋ ಈಸ್ ಆಲ್ವೇಸ್ ಅವರು ಕಾಮಿಡಿ ಟೈಮಲ್ಲಿ ತುಂಬ ಚೆನ್ನಾಗಿದೆ. ಹೀರೋನ ಆಲ್ಸೋ ಡನ್ ಎ ವೆರಿ ಗುಡ್ ಜಾಬ್ ಹಿಯರ್. ಇಲ್ಲಿ ಬಗ್ಗೆ ಹೇಳೋಂಗೆ ಇಲ್ಲ. ಈಸ್ ಅಗೇನ್ ಥಿಂಗ್ಸ್ ಆಫ್ ಕಾಮಿಡಿ ಅಂತಲೇ ಆಲ್ರೆಡಿ ಇದ್ದಾರೆ. ಅದರ್ವೈಸ್ ಆಲ್ ರೌಂಡ್ ಇಟ್ಸ್ ಅ ಫ್ಯಾಮಿಲಿ ಪ್ಯಾಕೇಜ್. ನೋ ಅಪ್ವರ್ಡ್. ಚೆನ್ನಾಗಿದೆ ಮೂವಿ. ಫ್ಯಾಮಿಲಿ ಸಮೇತ ನೋಡಿ ಸಿನಿಮಾ ಇಲ್ಲಿವರೆಗೂ ನೋಡದೇ ಇರೋ ಆಡಿಯನ್ಸ್ಗೆ ಏನು ಹೇಳ್ತೀರಾ ನೀವು ಒಬ್ಬ ಆಡಿಯನ್ ಆಗಿ? ಐ ರಿಕ್ವೆಸ್ಟ್ ಎವ್ರಿಬಡಿ, ಕನ್ನಡ ಫಿಲಮ್ನ ಬೆಳೆಸಿ ಅಂತ ಏನು ಹೇಳ್ತಾ ಇದ್ದಾರಲ್ಲ, 100% ಬೆಳೆಸಬೇಕು. ಹೊಸ ಡೈರೆಕ್ಟರ್, ಹೊಸ ಆ್ಯಕ್ಟರ್ಸ್ ನಾವು ಬೆಳೆಸಲೇಬೇಕು. ತುಂಬ ಚೆನ್ನಾಗಿದೆ. ಐ ರಿಕ್ವೆಸ್ಟ್ ಎಲ್ಲರಿಗೂ, ಎಲ್ಲ ನಮ್ಮ ಕರ್ನಾಟಕದಲ್ಲಿ ಪ್ಲೀಸ್ ದಯವಿಟ್ಟು ವಾಚ್ ಮಾಡಿ. 100% ತುಂಬ ಚೆನ್ನಾಗಿದೆ. ನಾವೇ ಸಪೋರ್ಟ್ ಮಾಡಬೇಕು. ನಾವಿಲ್ಲ. ಥ್ಯಾಂಕ್ ಯು.